ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಪಲ್ ಅಂಡ್ ಕ್ವಿಕ್ ಆಗಿ ಎಗ್ ರೈಸ್ ಯಾವ ತರ ಮಾಡೋದು ಮತ್ತೆ ಎಗ್ ರೈಸ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೀನಿ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಅದಕ್ಕೆ 3 ಇಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂತಾ ಇದ್ದೀನಿ. ಎಣ್ಣೆ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತೆ ಸಣ್ಣಗೆ ಹೆಚ್ಚಿಕೊಂಡಿರೋ ಒಂದು ಈರುಳ್ಳಿ ಮತ್ತೆ 3 ಇಂದ 4 ಹಸಿ ಮೆಣಸಿನಕಾಯಿನ ಹಾಕೊಂಡಿದೀನಿ. ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬಹುದು. ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ಮಟ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಸಿಂಪಲ್ ಇದೆ. ನಮ್ಮ ಮನೆಯಲ್ಲಿ ಈ ತರ ಎಗ್ ರೈಸ್ ಮಾಡ್ತೀವಿ, ಸೊ ಹಂಗಾಗಿ ನಮ್ಮ ಮನೆ ಎಗ್ ರೈಸ್ ನ ತೋರಿಸ್ತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿ ಮಟ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆಡ್ ಮಾಡ್ಕೊಂಡಿದ್ನಿ. ಇವಾಗ ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಸಿಂಪಲ್ ಇದೆ, ಕ್ವಿಕ್ ಆಗಿ ಮಾಡ್ಕೋಬಹುದು ಮನೆಯಲ್ಲಿ ನಾವು. ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು. ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಅರಿಶಿಣದ ಪುಡಿ ಮತ್ತೆ ಸ್ವಲ್ಪ ಗರಂ ಮಸಾಲ ಮತ್ತೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕೊಂಡಿದೀನಿ. ಸೊ ಇದಕ್ಕೆ ಕಾಟ್ವಾ ಚಿಕನ್ ಮಸಾಲ ಹಾಕೊಂಡಿದೀನಿ. ನೀವು ಯಾವ್ದಾದ್ರು ಎಗ್ ಮಸಾಲ, ಚಿಕನ್ ಮಸಾಲ ಯಾವ್ದಾದ್ರು ಯೂಸ್ ಮಾಡಬಹುದು. ಇನ್ನು 1 ಟೇಬಲ್ ಸ್ಪೂನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಸೊ ನೀವು ಯಾವ್ದಾದ್ರು ಮಸಾಲ ಹಾಕೋಬಹುದು. ಸೊ ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕೋಬಹುದು. ಸೊ ಇದಕ್ಕೆ ನಾನು 2 ಎಗ್ ಯೂಸ್ ಮಾಡಿದೀನಿ, ಸೊ ಹಂಗಾಗಿ 1 ಎಗ್ ಹಾಕೊಂತಾ ಇದ್ದೀನಿ. ಇವಾಗ ಇನ್ನೊಂದು ಎಗ್ ಹಾಕೊಂತೀನಿ. ಸೊ ಟೋಟಲಿ ನಾ ಎಗ್ ರೈಸ್ ಮಾಡೋದಕ್ಕೆ 2 ಎಗ್ ಯೂಸ್ ಮಾಡಿದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಗ್ ಫ್ರೈ ಆಗಬೇಕು, ಅಲ್ಲಿ ಮಟ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇಷ್ಟೇ, ಉಪ್ಪು ಖಾರ ಸವಾನಾಗಿದ್ರೆ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಖಾರ ಹಾಕೊಂಡು 2 ಎಗ್ ಹಾಕೊಂಡ್ಬಿಟ್ರೆ ರೆಡಿನೇ ಆಗ್ಬಿಡುತ್ತೆ. ಸೊ ಇದು ಒಂದ್ ಸ್ವಲ್ಪ ಕಲರ್ ಹೊರಗಡೆ ಸಿಗುತ್ತೆ ಅಲ್ವಾ, ಆ ತರ ಕಲರ್ ಬರ್ಬೇಕಂತ ಹೇಳಿ ಸ್ವಲ್ಪ ಸೋಯಾ ಸಾಸ್ ಯೂಸ್ ಮಾಡಿದೀನಿ. ಸೊ ಅಂದ್ರೆ ಹೊರಗಡೆ ಸಿಗುತ್ತಲ್ವಾ ಅದೇ ತರನೇ ಕಾಣ್ಬೇಕು ಅಂತ ಹೇಳಿ, ಸೊ ಹಂಗಾಗಿ ಸ್ವಲ್ಪ ಸೋಯಾ ಸಾಸ್ ಹಾಕೊಂಡು ಈ ತರ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಎಗ್ ನ ಫ್ರೈ ಮಾಡ್ಕೊಂಡಿದೀನಿ. ಇವಾಗ ಅನ್ನ ಹಾಕೊಂತಾ ಇದ್ದೀನಿ. ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿನೇ ಆಗ್ಬಿಡುತ್ತೆ. ಸೊ ಮೊದಲಿಗೆ ರೈಸ್ ಮಾಡಿ ಇಟ್ಕೊಂಡಿದ್ದೆ, ಸೊ ಹಂಗಾಗಿ ರೈಸ್ ನ ಇದಕ್ಕೆ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ನೋಡ್ಬೋದು ಸಿಂಪಲ್ ಇದೆ, ಕ್ವಿಕ್ ಆಗಿ ಮಾಡ್ಕೋಬಹುದು. ಸೊ ಎಲ್ಲಾ ಕಡೆನೂ ಮಸಾಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಲ್ಲಾ ಕಡೆನೂ ಸವಾನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಸೊ ಇದಕ್ಕೆ ಹುಳಿಯಾಗಿರ್ಲಿ ಅಂತ ಹೇಳಿ ಸ್ವಲ್ಪ ಲಿಂಬೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಅರ್ಧ ಲಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ನೋಡ್ಬೋದು ಇವಾಗ ರೆಡಿ ಆಗಿದೆ. ಇಷ್ಟೇ ಸಿಂಪಲ್ ಇದೆ. ಸ್ವಲ್ಪ ಬಿಸಿ ಆಗೋ ಮಟನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿನೇ ಆಗ್ಬಿಡುತ್ತೆ. ಸೊ ಇವಾಗ ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡಿದೆ. ಸೊ ನೋಡ್ಬೋದು ರುಚಿಕರವಾದ ಎಗ್ ರೈಸ್ ಸವಿಯಲು ಸಿದ್ಧ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನೆಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ರೆಸಿಪಿ ಒಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.